ಹಾಯ್ ಬಾಸ್, ಎಲ್ರಿಗೂ ನನ್ನ ನಮಸ್ಕಾರ. ಹಿಂಗೆ ನೋಡ್ತಾ ಇದ್ದಾರೆ ಎಲ್ರಿಗೂ ನನ್ನ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀರಿ. ಸೊ ತುಂಬ ಬಿಸಿಲು, ಅದರಲ್ಲೂ ನಮ್ಮ ಉತ್ತರ ಕನ್ನಡ ಉಂಟಲ್ಲ, ಕರಾವಳಿ ಭಾಗದಲ್ಲಿ ತುಂಬ ಬಿಸಿಲು. ಯಾಕಂದರೆ ಉಪ್ಪು ನೀರಿನ ಸೆಕೆ ಇರೋದ್ರಿಂದ ತುಂಬ ಬಿಸಿಲು ಬರ್ತವೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀರಿ. ಎಲ್ಲರೂ ಚೆನ್ನಾಗಿರಿ. ನಿಮ್ಮ ಆರೋಗ್ಯದ ಬಗ್ಗೆ ರಕ್ಷಣೆ ಇರಲಿ. ನಿಮ್ಮ ಮನೆ, ನಿಮ್ಮ ಕುಟುಂಬದವ್ರ ಬಗ್ಗೆನೂ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸೊ ವಿಡಿಯೋ ನೋಡಿದರೆ ಸ್ವಲ್ಪ ಬೋರಿಂಗ್ ಅನಿಸ್ಬೋದು. ಸೊ ಎಲ್ಲರೂ ಈ ವಿಡಿಯೋ ನೋಡಿ ಪ್ರಾಣಿಗಳನ್ನು ರಕ್ಷಣೆ ಮಾಡಿ. ದಯವಿಟ್ಟು ಪ್ರಾಣಿಗಳ ಬಗ್ಗೆ ಒಂದು ಚಿಕ್ಕದೊಂದು ವಿಷಯ ಇದೆ. ಸೊ ಬಿಸಿಲಿನಿಂದ ಕಷ್ಟಪಡ್ತಾ ಇರೋ ಅಷ್ಟು ಪ್ರಾಣಿಗಳ ಬಗ್ಗೆ ಒಂದು ಚಿಕ್ಕ. ಸೊ ಇವತ್ತಿನ ವಿಷಯ ಏನು ಅಂದರೆ, ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಪ್ರಮಾಣದಲ್ಲಾದರೂ ನೀರು ಮತ್ತು ಆಹಾರದ ಸಹಾಯ ಮಾಡುವಂಥ. ಸೊ ನಿಮಗೆ ಗೊತ್ತಿದೆ ಫ್ರೆಂಡ್ಸ್, ಎಷ್ಟು ಬಿಸಿಲು ಬರ್ತಾ ಇದೆ ಅಂತ. ಸೊ ನಾವೇ ತುಂಬ ಕಷ್ಟಪಡ್ತಾ ಇದ್ದೀವಿ ಅಂದರೆ ಇನ್ನು ಪ್ರಾಣಿಗಳೆಲ್ಲ ಯಾವ ರೀತಿ ಕಷ್ಟಪಡ್ತಾ ಇರ್ಬೋದು. ಸೊ ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ಸ್. ಎಲ್ಲರೂ ನಿಮ್ಮ ಮನೆ ಪಕ್ಕದಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಇರ್ತಾವೆ ಚಿಕ್ಕ ಚಿಕ್ಕ ಪಾತ್ರೆ ಆಗಲಿ ಅಥವಾ ಏನೋ ಬಿಸಾಡುವಂಥ ಒಡೆದೋಗಿರೋಂಥ ವಸ್ತು ಅಂದರೆ ಚೊಂಬು ಎಲ್ಲ ಇರುತ್ತಲ್ಲ, ಪ್ಲಾಸ್ಟಿಕ್ ಐಟಮ್ಸು ಏನೋ ಒಡೆದೋಗಿ ಸ್ವಲ್ಪ ಚೆನ್ನಾಗಿರ್ತವೆ ಅಂಥ ಐಟಮ್ದೆಲ್ಲ ತೊಗೊಂಡು ಸ್ವಲ್ಪ ಸ್ವಲ್ಪ ಆದರೂ ನೀರಿಡಿ. ನಿಮ್ಮ ಮನೆ ಹತ್ರ ಆಗಲಿ ಅಥವಾ ಅಕ್ಕಪಕ್ಕದಲ್ಲೆಲ್ಲ ಗಿಡಕ್ಕಾಗಲಿ ಅಂತ ಸ್ವಲ್ಪ ಹಿಂಗೆ ಕಟ್ಟಿಡಿ. ಸೊ ಎಲ್ಲರೂ ಬಯಸೋದು ಒಂದೇ, ಸೊ ಚೆನ್ನಾಗಿ ನಿದ್ದೆ, ಹೊಟ್ಟೆ ತುಂಬ ಊಟ, ಆರೋಗ್ಯ, ಮನಸ್ಸಿಗೆ ನೆಮ್ಮದಿ ಬೇಕು. ಫಸ್ಟ್ ಆಫ್ ಆಲ್ ಮನಸ್ಸಿಗೆ ನೆಮ್ಮದಿ ಬೇಕು. ಸೊ ಇಷ್ಟಿದ್ದರೆ ಲೈಫ್ ಚೆನ್ನಾಗಿರ್ತವೆ, ನಮ್ಮ ಜೀವನ ಚೆನ್ನಾಗಿರ್ತದೆ. ಸೊ ಇವತ್ತು ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ಸೊ ನೀವೆಲ್ಲರೂ ಕೂಡ ಇನ್ಮೇಲೆ ಇದೆಲ್ಲ ಮಾಡಿರ್ತೀರ. ಸೊ ಆದರೂ ಎಲ್ಲರಿಗೂ ನೋಡ್ತಾ ಇರೋರು ಯಾರಾದರೂ ಇದ್ದರೆ ನಿಮ್ಮ ಮನೆ ಪಕ್ಕದಲ್ಲಿ ಚಿಕ್ಕದಾಗಿ ಏನಾದರೂ ಒಂದು ಮಾಡಿ ಪ್ರಾಣಿಗಳಿಗೆ ಆದಷ್ಟು ಸಹಾಯ ಮಾಡಿ. ಪಾಪ ತುಂಬ ಬಿಸಿಲಿದೆ ಫ್ರೆಂಡ್ಸ್. ನೋಡಿ ಬಾಸ್, ನೋಡಿ ಪ್ರಾಣಿಗಳಲ್ಲಿ ಎಷ್ಟು ನೋಡಿ, ನಾಯಿಯೆಲ್ಲ ಯಾವ ಥರ ನೀರಲ್ಲಿ ಮಲ್ಕೊಂಡಿದೆ. ಸೊ ತುಂಬ ಕಷ್ಟ ಆಗ್ತವೆ ಸೆಕೆಗಳಿಂದ. ಅಂದ್ಕೊಂಡಂತ ದೇವರೆಲ್ಲ ಕೊಟ್ಟಿದ್ರೆ ಯಾರು ಬಡವರಾಗ್ತಿರ್ಲಿಲ್ಲ, ಯಾರು ಸ್ವಾರ್ಥಿನೂ ಆಗ್ತಿರ್ಲಿಲ್ಲ. ಸೊ ತುಂಬ ಹಸುವಾಗಿದೆ, ಆದಷ್ಟು ಪ್ರಾಣಿಗಳನ್ನು ರಕ್ಷಣೆ ಮಾಡಿ. ಈ ವಿಡಿಯೋ ಉದ್ದೇಶ ಇಷ್ಟೇ. ಎಲ್ಲರೂ ವಿಡಿಯೋ ನೋಡಿ ಕೊನೆವರೆಗೂ. ನಿಮ್ಮ ಕೈಲಾದಷ್ಟು ಪ್ರಾಣಿಗಳಿಗೆ ಸಹಾಯ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಿ. ಉದ್ದೇಶ ಒಂದೇ, ಎಲ್ಲರೂ ಚೆನ್ನಾಗಿರ್ಬೇಕಷ್ಟೆ, ಎಲ್ಲರೂ ಖುಷಿಯಾಗಿರಬೇಕು.